ಆ ಭಗವಂತ ನಮಗೆ ಮಾನವ ಜನ್ಮ ನೀಡಿದಾನೆ ಅಂತ ಹೇಳಿದ್ರೆ ಅದು ನಮ್ಮೊಂದು ಪುಣ್ಯ. ಹಾಗೆ ಮನುಷ್ಯರಾಗಿ ಈ ಪ್ರಪಂಚಕ್ಕೆ ಬಂದಿರತಕ್ಕಂತ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಕಟ್ಟುಪಾಡುಗಳಿದಾವೆ. ಆ ಕಟ್ಟುಪಾಡುಗಳನ್ನ ನಾವು ಮೈಗೂಡಿಸ್ಕೊಂಡು ಹೋದಾಗ, ಒಳ್ಳೆಯ ಹಾದಿಯಲ್ಲಿ ನಡೆದಾಗ ಆ ದೇವರು ಕೂಡ ನಮ್ಮನ್ನ ಮೆಚ್ತಾನೆ. ದೇವರು ಮೆಚ್ಚುವಂತಹ ರೀತಿಯಲ್ಲಿ ಬದುಕನ್ನ ಕಾಣ್ಕೋಬೇಕು. ಬದುಕಿದ್ದೆಲ್ಲ ಬದುಕಲ್ಲ, ಬದುಕಿಗೆ ಒಂದು ಅರ್ಥ ಇದೆ. ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ಬದುಕನ್ನು ಕೊಟ್ಟಿದ್ದಾನೆ. ಆ ಬದುಕನ್ನು ಅರ್ಥಪೂರ್ಣವಾಗಿ ನಡೆಸಬೇಕಾದ್ರೆ ನಾವು ಮೊದಲು ಒಳ್ಳೆ ಕೆಲಸಗಳನ್ನು ಈ ಸಮಾಜದಲ್ಲಿ ಮಾಡಬೇಕು. ಉದಾಹರಣೆಗೆ ಹೇಳ್ಬೇಕಾದ್ರೆ, ನಾನು ಬದುಕಬೇಕು, ನನ್ನ ಜೊತೆ ಇನ್ನೊಬ್ರು ಬದುಕಬೇಕು. ನಾವು ಒಂದು ವೇಳೆ ಒಂದು ತಪ್ಪನ್ನು ಮಾಡುವಾಗ 1-2 ನಿಮಿಷ ಯೋಚನೆ ಮಾಡಬೇಕು. ನಾವು ತಪ್ಪು ಮಾಡಿ ಜನರ ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ದೇವರ ಕೈಯಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸವೂ ಕೂಡ, ಪ್ರತಿಯೊಂದು ಕೂಡ ದೇವರು ಗಮನಿಸ್ತಾ ಇದ್ದಾನೆ. ಆತನ ಶಿಕ್ಷೆಯಿಂದ ನಾವು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಸಜ್ಜನರಾಗಿ ಬಾಳಿ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡಿದಾಗ ಮಾತ್ರ ಈ ಜೀವನಕ್ಕೆ ಒಂದು ಅರ್ಥ ಇರ್ತದೆ. ಆಮೇಲೆ ಜೀವನದಲ್ಲಿ ಎಷ್ಟೋ ಜನ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ, ಸಹಾಯಗಳು ಮಾಡ್ತಾರೆ. ಸಹಾಯ ಮಾಡಿದಾಗ ನಮ್ಮ ಏನು ಕೊನೆ ಹೊಸರಿನವರೆಗೂ ಯಾರೆಲ್ಲ ನಮಗೆ ಜೀವನದಲ್ಲಿ ಸಹಾಯ ಮಾಡಿದಾರೋ ಅವರನ್ನ ಯಾವತ್ತೂ ಕೂಡ ಮರಿಬಾರ್ದು. ಇದನ್ನ ದೇವರು ಬಯಸ್ತಕ್ಕಂಥದ್ದು, ಮನುಷ್ಯರಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಅಂತ ಹೇಳ್ತಾ ಇವತ್ತು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಆಲಮೂರು ಸೇನಣ್ಣ, ನಮ್ಮ ರಾಜಕೀಯ ಗುರುಗಳು ತೀರೋದ್ಮೇಲೆ ಸುಮಾರು 15 ವರ್ಷಗಳ ಕಾಲ ಈ ತಾಲೂಕಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೂ ಕೂಡ ನಮ್ಮ ಜೆಡಿಎಸ್ ನಾಯಕರು, ನಮ್ಮ ಜೆಡಿಎಸ್ ಕಾರ್ಯಕರ್ತರು ದುಂಬಿಕೊಂಡಿಲ್ಲ, ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಿಲ್ಲ. ಇಂದಲ್ಲ ನಾಳೆ ನಾವು ಗೆದ್ದೇ ಗೆಲ್ತೀವಿ, ಈ ಅಧಿಕಾರದ ಒಂದು ಚುಕ್ಕಾಣಿಯನ್ನು ತಾಲೂಕಲ್ಲಿ ಇಲ್ಲೇ ಅಂತ ಹೇಳಿ ಈ ಒಂದು ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ತಂದಿರ್ತಕ್ಕಂಥ ಒಂದು ಕೀರ್ತಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ನಮ್ಮ ಜೆಡಿಎಸ್ ಕುಟುಂಬದ ನಾಯಕರುಗಳು, ನಮ್ಮ ಜೆಡಿಎಸ್ ಕಾರ್ಯಕರ್ತರು, ತಾವುಗಳು, ತಾಲೂಕಲ್ಲಿರ್ತಕ್ಕಂಥ ಎಲ್ಲಾ ನಮ್ಮ ನಾಯಕರುಗಳು ಮತ್ತು ಎಲ್ಲರೂ ನಮ್ಮ ಏನು ಕಾರ್ಯಕರ್ತರು, ನಾನು ಅವರಿಗೆ ತಲೆಬಾಗಿ ಕೈ ಮುಗಿತೇನೆ. ನಮ್ಮ ಕಾರ್ಯಕರ್ತರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಏನಂತ ಹೇಳಿದ್ರೆ, ಅವ್ರು ಕೈ ಹಾಕಿದ್ರೆ ಅದನ್ನ ಗಳಿಸೋವರೆಗೂ ಕೈ ಬಿಡೋಲ್ಲ ಅಂತಕ್ಕಂಥ ಒಂದು ಅಚಲವಾದಂತ ಒಂದು ಮನಸ್ಸು ನಮ್ಮ ಕಾರ್ಯಕರ್ತರು ಇದೆ. ಇಂಥ ನಾಯಕರನ್ನ, ಇಂಥ ಕಾರ್ಯಕರ್ತರನ್ನ ಪಡೆದಿರ್ತಕ್ಕಂಥದ್ದು ಈ ಪಕ್ಷದ ಒಂದು ಅದೃಷ್ಟ ಅಂತ ಕೂಡ ಈ ಸಂದರ್ಭದಲ್ಲಿ, ಈ ಪಕ್ಷದಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಾನು ಸುದೈವ ಅಂತ ಕೂಡ ನಾನು ಭಾವಿಸ್ತೇನೆ. ಕೊನೆಯದಾಗಿ, ಯಾಕಂದ್ರೆ ಮಾತಾಡ್ತಕ್ಕಂಥ ಒಂದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಇಲ್ಲ. ಗೊಲ್ಲಳ್ಳಿ ಪ್ರಭಾಕರ್ ಅವರು ಚಿಕ್ಕ ವಯಸ್ಸಲ್ಲಿ ಚಿಕ್ಕವರಾದ್ರೂ ಕೂಡ ಅವ್ರಿಗೆ ಅನೇಕ ಕನಸುಗಳಿದ್ದಾವೆ. ನಾನು ಹುಟ್ಟಿದ್ದೀನಿ, ಸಮಾಜಕ್ಕೆ ಏನೋ ಒಂದಷ್ಟು ಮಾಡ್ಬೇಕು ಎಂತಕ್ಕಂಥ ಅಚಲವಾದಂತ ಒಂದು ಮನಸ್ಸನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅನೇಕ ಜನಪದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಒಂದು ಏನು ಒಂದು ಸಹಾಯ ಮಾಡ್ಬೇಕು, ಈ ಸಮಾಜಕ್ಕೆ ಒಳ್ಳೆ ಮಾಡ್ಬೇಕು ಅಂತ ಏನು ಅಚಲವಾದಂತ ಒಂದು ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಆ ಭಗವಂತ ಅವರಿಗೆ ಅಷ್ಟೈಶ್ವರ ಆರೋಗ್ಯ ಕೊಳ್ಳಿ, ಇನ್ನ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಲೂಕಿಗೆ ಅವರ ಒಂದು ಸೇವೆ ಸಿಕ್ಕಲಿ, ಅವರನ್ನು ಸದಾ ದೇವರು ಚೆನ್ನಾಗಿಟ್ಟಲಿ ಕೂಡ ಆ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.